ಹಲೋ ನಮಸ್ಕಾರ ಎಲ್ಲರಿಗೂ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು. ಸೊ ನೀವೆಲ್ಲ ಕೂಡ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೆಲ್ಲರೂ ಕೂಡ ಇಂದಿರಾ ಕಿಟ್ ಯಾವಾಗ ಸಿಗುತ್ತೆ ಅಂತೇಳಿ ಕಾಯ್ತಾ ಇರ್ತೀರ. ಸೊ ಅದ್ರ ಬಗ್ಗೆ ಸರ್ಕಾರದವರು ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದೆ. ಅಂದರೆ ಯಾವಾಗಿಂದ ಬಿಡುಗಡೆ ಆಗ್ತಾರೆ. ಸೊ ಈ ಒಂದು ಇಂದಿರಾ ಕಾರ್ಡ್ನ ನಾವು ಪಡ್ಕೋಬೇಕು ಅಂದರೆ ಇದಕ್ಕೂ ಕೂಡ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಹೋಗಿ ಅರ್ಜಿ ಹಾಕಬೇಕು, ಇದ್ರ ಬಗ್ಗೆ ಇರುವಂಥ ಮಾಹಿತಿ ಏನು, ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು ಅಂತಲೇ ಹೇಳ್ಬೋದು. ಸೊ ಈ ಒಂದು ಯೋಜನೆ ಕೂಡ ತುಂಬಾ ಉಪಯೋಗ ಆಗುವಂಥ ಯೋಜನೆ ಆ್ಯಂಡ್ ಸಾಕಷ್ಟು ಜನರಿಗೆ ಉಪಯೋಗ ಆಗ್ತಾ ಇರೋವಂಥ ಯೋಜನೆ ಅಂತಲೇ ಹೇಳ್ಬೋದು. ಸೊ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ತಿಂಗಳು ಅಂದರೆ ಮುಂಚೆ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸರ್ಕಾರದವರು ಪ್ರತಿ ತಿಂಗಳು 10 kg ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದಾದ ಬಳಿಕ ಅವ್ರದ್ರ ಅಷ್ಟೊಂದು ಅಕ್ಕಿ ಇಲ್ಲದೆ ಇರೋ ಕಾರಣ 5 kgನ ಅಕ್ಕಿ ರೂಪದಲ್ಲಿ ಕೊಡ್ತಾರೆ. ಸೊ 5 kg ಅಕ್ಕಿನ ಕೊಡ್ತಾಯಿದ್ರು, ಇನ್ನುಳಿದಂಥ 5 kgನ ಹಣದ ರೂಪದಲ್ಲಿ ಕೊಡ್ತಾರೆ. ಸೊ ಈ ರೀತಿಯಾಗಿ ಪ್ರಾಸೆಸ್ ನಡೀತಾ ಇತ್ತು. ಸೊ ಅದಾದ ಮೇಲೆ ಕೇಂದ್ರ ಸರ್ಕಾರದಿಂದ ಕೂಡ ಈ ಥರ ಎಲ್ಲ ನಮ್ಮ ಹತ್ರ ಕೂಡ ಈ ಥರ ಅಕ್ಕಿ ಇದೆ, ನಾವು ಕೂಡ 5 kg ಅಕ್ಕಿನ ಸರ್ಕಾರಕ್ಕೆ ಅಂದರೆ ಜನರಿಗೆ ಏನು ರಾಜ್ಯದ ಜನರಿರ್ತಾರೆ ಅವ್ರಿಗೆ ಫ್ರೀಯಾಗಿ ಕೊಡಬೇಕು ಅಂತೇಳಿ ಸರ್ಕಾರದವರು ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ, ಅದರ ಜೊತೆ ರಾಜ್ಯ ಸರ್ಕಾರದಿಂದ 5 kg ಅಕ್ಕಿ, ಒಟ್ಟಿಗೆ 10 kg ಏನು ರೇಷನ್ ಕಾರ್ಡ್ ಹೊಂದಿರೋಂಥವ್ರು ಯಾರು ಇರ್ತಾರೆ ಅವ್ರಿಗೆಲ್ಲ ರೇಷನ್ ಕಾರ್ಡಲ್ಲಿ ಅಂದರೆ ರೇಷನ್ ಕಾರ್ಡ್ ಹೊಂದಿರೋಂಥವ್ರಿಗೆ 10 kg ಅಕ್ಕಿ ಪ್ರತಿ ತಿಂಗಳು ಸಿಗ್ತಾಯಿತ್ತು. ಸೊ ಅದಾದಮೇಲೆ 10 kg ಅಕ್ಕಿಲಿ 5 kg ಸಂಪೂರ್ಣವಾಗಿ ನಿಂತೇ ಹೋಯಿತು. ಮತ್ತು 5 kgನ ಕೊಡಬೇಕು ಅಂತೇಳಿ ಸರ್ಕಾರದವ್ರು ನಿರ್ಧಾರ ಮಾಡಿದ್ರು. ಸೊ ಮತ್ತೆ ಉಳಿದಂಥ 5 kgನ ನಾವು ಹಣದ ರೂಪದಲ್ಲೇ ಕೊಡೋದಾ ಅಥವಾ 5 kg ಅಕ್ಕಿನ ಕೊಡೋದಾ ಅಂಥೇಳಿ ಸರ್ಕಾರದವರು ನಿರ್ಧಾರ ಅಂದರೆ ಈ ಒಂದು ಚರ್ಚೆನ ಮಾಡಿದಾಗ ಸರ್ವೆ ಮುಖಾಂತರ ನೋಡೋಣ ಜನರಿಗೆ ಏನು ಒಪಿನಿಯನ್ ಬರುತ್ತೆ ಅಂದರೆ ಜನರ ಕಡೆಯಿಂದ ಏನು ಇದು ಬರುತ್ತೆ ರೆಸ್ಪಾನ್ಸ್ ಬರುತ್ತೆ ಅಂತೇಳಿ ನೋಡೋಣ ಅಂತೇಳಿ ಸರ್ಕಾರದವರು ಸರ್ವೆ ನಡೆಸಿದಾಗ ಸೊ ಅಲ್ಲಿ ಬಂದಿರೋಂಥ ವಿಚಾರ ಏನಪ್ಪ ಅಂದರೆ ನಮಗೆ ಅಂದರೆ ಕಿಟ್ ನಮಗೆ ಈ ಥರ 5 kg ಅಕ್ಕಿ ಏನು ಕೊಡ್ತಾಯಿದ್ರಿ ಆ ಒಂದು ಅಕ್ಕಿ ಬರ್ತಾಯಿತ್ತು, ಜೊತೆಗೆ ಇನ್ನುಳಿದ 5 kg ಹಣದ ರೂಪದಲ್ಲಿ ಕೊಡ್ತಾಯಿದ್ರಲ್ಲ ಆ ಹಣ ಏನಾಗುತ್ತೆ ಒಂದೇ ದಿನಕ್ಕೆ ಖಾಲಿ ಆಗಿಬಿಡ್ತಿತ್ತು. ಸೊ ಹಾಗಾಗಿಬಿಟ್ಟು ಅಂದರೆ ಅದು ಏನು ವರ್ತ್ ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿಬಿಟ್ಟು ಸರ್ಕಾರದವ್ರು ಏನು ಮಾಡಿದ್ರು, ಈ ಥರ ಏನಾದರೂ ಕಿಟ್ಗಳನ್ನ ಅಥವಾ ಏನಾದರೂ ಒಂದು ದಿನಸಿ ಐಟಮ್ಗಳನ್ನ ಕೊಡಿ ನೀವು ಸರ್ಕಾರದವರು ಅಂತ ಹೇಳಿ ಈ ಸರ್ವೆ ಮುಖಾಂತರ ಸಾಕಷ್ಟು ಜನ ತಿಳಿಸಿದ್ದಾರೆ ಅವರ ಒಂದು ಒಪಿನಿಯನ್ನ. ಸೊ ಸರ್ಕಾರದವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ಆ್ಯಂಡ್ ಈಗಲೂ ಕೂಡ ಚರ್ಚೆ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಇಂದಿರಾ ಕಿಟ್ ಅಂದರೆ ಈ ಒಂದು ಕಿಟ್ಗೆ ಅಂದರೆ ಈ ಥರ ಒಂದು ಸಾಮಗ್ರಿಗಳಿಗೆ ಇಂದಿರಾ ಕಿಟ್ ಅಂತೇಳಿ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಂದಿರಾ ಕಿಟ್ನ ನಾವು ಕೊಡಬೇಕಾ ಬೇಡ ಅಂತೇಳಿ ಈಗಲೂ ಕೂಡ ಚರ್ಚೆ ಆಗ್ತದೆ. ಬಟ್ ಸರ್ಕಾರದವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. ಸೊ ಕೊಡಬೇಕಾ ಬೇಡವಾ ಅನ್ನೋದು ಕೊಡ್ತಾ ಇಲ್ಲ. ಒಂದ್ಸರಿ ಹೇಳ್ತಾರೆ ಕೊಡ್ತೀವಿ ಅಂತೇಳಿ, ಇನ್ನೊಂದ್ಸರಿ ಹೇಳ್ತಾರೆ ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಸಾಕಷ್ಟು ಜನ ಅಂದರೆ ಏನು ವ್ಯೂವರ್ಸ್ ಇರ್ತೀರಾ ಸಬ್ಸ್ಕ್ರೈಬರ್ಸ್ ಇರ್ತೀರಾ ಸೊ ಕೇಳ್ತಾ ಇರ್ತಾರೆ ಇಂದಿರಾ ಕಿಟ್ ಇನ್ನೂ ಬಂದಿಲ್ಲ, ಸುಳ್ಳು ಹೇಳ್ತಾ ಇರ್ತೀರಾ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದೀರಾ. ಸೊ ಅದು ಇನ್ನೂ ಕೂಡ ಸರ್ಕಾರದವರು ಒಂದು ಕ್ಲಾರಿಟಿಯನ್ನು ಇನ್ನೂ ಕೊಟ್ಟಿಲ್ಲ. ಬಟ್ ಈಗಲೂ ಕೂಡ ಅದು ಚರ್ಚೆನೇ ನಡೀತಾ ಇದೆ. ಆ್ಯಂಡ್ ಈಗ ಬಂದಿರೋ ವದಂತಿಗಳ ಪ್ರಕಾರ ಏನಪ್ಪ ಅಂತಂದರೆ ನಿಮಗೆ ಜೂನ್ ತಿಂಗಳಲ್ಲಿ ಇಂದಿರಾ ಕಿಟ್ ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಇಂದಿರಾ ಕಿಟ್ ಆ ಒಂದು ಟೈಮ್ವರೆಗೂ ನೋಡಬೇಕಾಗತ್ತೆ ಇಂದಿರಾ ಕಿಟ್ ನಮಗೆ ಸಿಗುತ್ತಾ ಇಲ್ವಾ ಅಂತೇಳಿ. ಸೊ ಇಂದಿರಾ ಕಿಟ್ ಜೂನ್ ತಿಂಗಳಿಂದ ಬಿಡುಗಡೆ ಆದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಅಂತ ಕೇಳಿದ್ರೆ ಸೊ ಮುಂಚೆ ವೀಡಿಯೋದಲ್ಲಿ ಹೇಳಿದೆ ನಾನು ಇನ್ನೂ ಡಾಕ್ಯುಮೆಂಟ್ಗಳು ಬೇಡ, ಹೇಗೆ ಅಕ್ಕಿನ ಪಡ್ಕೊಳ್ತಾ ಇದ್ದರೆ ಅದೇ ರೀತಿ ಹೋಗ್ಬಿಟ್ಟು ನೀವು ಇಂದಿರಾ ಕಿಟ್ನ ಕೂಡ ಪಡ್ಕೊಳ್ದು ಅಂತ ಹೇಳಿದೆ. ಬಟ್ ಈಗ ಸಿಕ್ಕಿರೋ ವರದಿ ಪ್ರಕಾರ ಏನಪ್ಪ ಅಂತಂದರೆ ಈಗ ನಿಮಗೆ ನಿಮ್ಮೊಂದು ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ಎರಡನ್ನೂ ಕೂಡ ಕೊಡಬೇಕಾಗತ್ತೆ, ಜೊತೆಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಇಲ್ಲಿ ಕೊಡಬೇಕಾಗತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇದಿನ್ನೂ ಜಾರಿಗೆ ಬಂದಿಲ್ಲ, ಜೂನ್ ತಿಂಗಳಿಂದ ಪ್ರಾರಂಭ ಆಗೋದ್ರಿಂದ ಅದ್ರ ಒಳಗಡೆ ಒಂದು ವಾರದ ಒಳಗಡೆ ಏನು ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಎಲ್ಲಿ ಹೋಗ್ಬಿಟ್ಟು ಡಾಕ್ಯುಮೆಂಟ್ಗಳು ಕೊಡಬೇಕು ಅನ್ನೋ ಒಂದು ಫುಲ್ ಇನ್ಫಾರ್ಮೇಷನ್ ತಿಳಿಸ್ತಾರೆ. ಸೊ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಥರ ಇದೊಂದು ಪ್ರೊಸೀಜರ್ ನಡೀತಾ ಇದೆ ಏನು ಅಂತ ಹೇಳಿ. ಸೊ ಜೂನ್ ತಿಂಗಳಿಂದ ಇಂದಿರಾ ಕಿಟ್ ಸಿಗೋ ಚಾನ್ಸಸ್ 90% ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿವರೆಗೂ ಕಾದು ನೋಡೋಣ ಸಿಗುತ್ತಾ ಇಲ್ವಾ ಅಂತೇಳಿ. ಸೊ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.